ನೋಡಮ್ಮ ಶ್ರೀಲಕ್ಷ್ಮಿ, ಇವತ್ತು ಕನಿಷ್ಠ 5-6 ಕೇಸಿಂದ ನಾವ್ ಹೋಗ್ಲೇಬಾರದು. 5-6 ಕೇಸ್ ಹಿಡಿಲೇಬೇಕು. ನಾವ್ ಬೀಸೋ ಬಲ್ಯಾಗ ಆ ಮಿಕ್ಕಗಳು ಬೀಳಲೇಬೇಕು. ಆಯ್ತು ಸರ್. ನೋಡು, ನಾನು ಏನ್ ಮಾಡ್ತೀನಿ ಅಂತ ನೋಡ್ತಾ ಇರೋ. ಆಗ ಅಲ್ಲೊಂದು ಮಿಕ್ಕ ಬಂತು. ಸಾರಾಯಿ ಶಿಶೆಯಲ್ಲಿ ನನ್ನ ದೇವಿ ಕಾಣುವಲು. ಏಯ್ ನಿಂತ್ಕೊಳಪ್ಪ ಅಲ್ಲಿ, ನಿಂತ್ಕೋ. ನಮ್ ಸಾಹೇಬ್ರು ಕರೀತಾರೆ, ಬಾ ಅಲ್ಲಿ. ಯಾಕೆ ಸಾಹೇಬ್ರೆ, ನಾನೇನ್ ಡ್ರಂಕ್ ಅಂಡ್ ಡ್ರೈವ್ ಮಾಡಿಲ್ಲಲ್ಲ ಸಾಹೇಬ್ರೆ. ನೀನು ಡ್ರಂಕ್ ಅಂಡ್ ಡ್ರೈವ್ ಮಾಡ್ತಾ ಇಲ್ಲ ಅಂತ ನಂಗೆ ತಿಳಿಯೋದು, ಆದ್ರೆ ಕುಡ್ದಿದ್ಯಾ ತಾನೆ? ಹೌದು, ಕುಡ್ದಿದ್ದೀನಿ. ಏನ್ ಇವಾಗ? ನಂಗೇನ ಕ್ವಶನ್ ಕೇಳ್ತೀಯ? ಕೊಡಬಲ್ಲಿ ಇಲ್ಲಿ ನೋಡು. ಏನ್ ನಂಗೇನ್ ಜ್ವರ ಬಂದದ? ಜ್ವರ ಇಲ್ಲ, ಈಗ ಬರ್ತದ. 7 ಕಡ್ಗ ಜ್ವರ ಅಂತೇಳಿ ಎಲ್ಲ ಒಟ್ಟಿಗೆ ಬರ್ತದ. ನಾನ್ ಗೋಮಾಲೆ ಗಂಟ ಕುಡ್ದಿರೋದ್ ನಿಜ, ಆದ್ರೆ ನಾನ್ ಬಂದಿರೋದ್ 2 ಕಾಲಿನ ಬೈಕ್ ನಾಗ. ಓಹೋ, ಬೈಕ್ಗೆ ಇನ್ನೇನು 4 ಕಾಲ್ ಇರ್ತವೇನೋ? ಕುಡ್ದಿರೋರ್ಗ್ ಬಾಯಾಗಿಟ್ಟು ಊದ್ಸೋದ್ ಬಿಟ್ಟು ಈ ಅಪ್ಪನ್ ಥರ್ಮಾಮೀಟರ್ ಇಟ್ಕೊಂಡವನೆ. ನಂಕ ಜರ ಬರ್ಸ್ತಾನಂತೆ, ಜರ ಬರ್ಸು. ಏಯ್ ತೆಪ್ಪಗ ಇರೋ. ನೋಡಮ್ಮ ಶ್ರೀಲಕ್ಷ್ಮಿ, ರೆಕ್ಕೆ ಬಂದಿರೋ ಹುಳ ದೀಪಾನ್ನೇ ನುಂಗಕ್ ಹೋಗಿ ಕೊನೆಗೆ ತಾನೇ ರೆಕ್ಕೆ ಸುಟ್ಕೊಂಡು ಸಾಯ್ತದ. ಹಂಗೆ ಇವನು ಕೂಡ ನೋಡು, ನಾನು ಇದನ್ನ ಬಾಯಾಗಿಟ್ಟು ಊದ್ಸಲ್ಲ. ಅದ್ ಹಳೆ ಪ್ರೊಸೀಜರ್. ಈಗ ಹೊಸ ಪ್ರೊಸೀಜರ್ ಬಂದದ. ಬಾಯ್, ಈ ಬೈಕ್ ಮೇಲೆ ಹಂಗೆ ಕೂತ್ಕೋ ಬಾ. ಯಾಕ್ ಬಂದ್ಬಿಡು, ಡ್ರಂಕ್ ಅಂಡ್ ಡ್ರೈವ್ ಕೇಸ್ ಪುಟ್ ಮಾಡಕ ನಾನ್ ಕೂತ್ಕೊಳಲ್ಲ. ಬೈಕ್ ಮೇಲೆ ಬೇಡ, ಇಲ್ಲಿ ಸಿಮೆಂಟ್ ಇಟ್ಕೆ ಇದೆ, ಸಿಮೆಂಟ್ ಇಟ್ಕೆ ಮೇಲೆ ಕೂತ್ಕೋ ಬಾ. ಶ್ರೀಲಕ್ಷ್ಮಿ, ರವಷ್ಟೊತ್ ನಿನ್ನ ಹತ್ತು ತಿರ್ಕ್ಯಮ್ಮ. ಈಗ ಕೂತ್ಕೋ ಬರೋ, ಈಗ ಕೂತ್ಕೋ ಬರೋ. ಏನ್ ಸಾರ್ ಶ್ರೀಲಕ್ಷ್ಮಿ, ನೀನು ಕೊಲ್ಲೋದು ಸಾಕಷ್ಟಿದೆ ಅಮ್ಮ. ನೋಡು, ಬಾಯಾಗ ತಿಂದಿದ್ದು ಕುಡ್ದಿದ್ದಲ್ಲ ಎಲ್ಲಿ ಹೋಗ್ತದ? ಹೊಟ್ಟೆಗೆ ಹೋಗುತ್ತೆ ಸರ್. ಒಟ್ಟಿಗೆ ಬಾಯ್ಕೆ ಸುಮಾರು 1 ಕಿಲೋಮೀಟರ್ ದೂರ ಇದೆ ಅಂದ್ಕೊಳ್ಳೋಣ, ಆಯ್ತಾ? ಹ್ಞೂ ಸರ್. ಹೊಟ್ಟೆ ಕೂತಿದ್ದು ತಿರುಗಿ ಎಲ್ಲಿ ಹೋಗ್ತದ? ಸಾರ್ ಕೆಳಕ್ಕೆ ಸಾರ್. ನೋಡು, ಅಲ್ಲಿಂದ ಒಟ್ಟಿಗೆ ಎಷ್ಟು ದೂರ? ಸುಮಾರು ಒಂದು 1/2 ಕಿಲೋಮೀಟರ್ ಅಂದ್ಕೊಳ್ಳೋಣ. ಹೌದು ಸರ್. ಅಲ್ಲಿಗೇನೆ ಹೋಗಿ ಬರೋ ದಾರಿಗೆ ಅಡ್ಕ ಹಾಕೊಂಡ್ಬಿಡೋದು. ಸಾರ್ ಕರೆಕ್ಟ್ ಆಗಿ ಮಾಡಿದ್ರಿ ಸರ್. ಹೌದಲ್ಲ? ನೋಡೋ, ನೀನ್ ಕುಡ್ದಿದೀಯ ಅಂತ ಈ ಥರ್ಮಾಮೀಟರ್ ಹೇಳ್ತಾರೆ. ಕುಡಿಯೋಕ್ ಮುಂಚೆ ಏನೇನ್ ಕೆಲಸ ಮಾಡಿದ್ಯೋ ಎಲ್ಲ ಹೇಳ್ಬೋದು. ನಿನ್ನ ಈಗಲೇ ಬಿಟ್ಬಿಡ್ತೀನಿ. ಏನ್ ಇವಾಗ ಬಸ್ನಾಗ್ ಬತ್ತ 4,000 ರೂಪಾಯಿ ಪಿಕ್ ಪಾಕೆಟ್ ಕೂಡ ಮಾಡಿದ್ನಿ. ಅದೇ ದುಡ್ಡಾಗ ಎಣ್ಣೆ ಕೂಡ ಓಡಿದ್ನಿ. ಏನ್ ಕೇಸ್ಗಳಾಕಂತೀಯ? ಹಾಕೋ ಹೋಗ್. ನೋಡಿದೆ ನಮ್ಮ ಶ್ರೀಲಕ್ಷ್ಮಿ ಹೆಂಗ್ ಬಾಯ್ಬಿಟ್ಬಿಟ್ಲು. ಈಗ ಒಂದು ಪೂರ್ತಿ ಅಡ್ರೆಸ್ ಬರ್ಕೊಂಡು ಬಿಟ್ಟು ಕಳ್ಸು. ನಾಳೆ ಅವನ ಮನೆ ಹತ್ರಕ್ಕೆ ಹೋಗ್ಬಿಟ್ಟು ಕುಡಿದಿದ್ದಾಗ ಎತ್ತಾಕಿ ಬರಲ್ಲ. ಏನೋ ಅಡ್ರೆಸ್ ಏನೋ. ಸರಿ ಆಯ್ತು, ಹೋಗೋ. ಶ್ರೀಲಕ್ಷ್ಮಿ, ಇದನ್ನೆಲ್ಲ ನೋಡ್ತಾ ಇದ್ರೆ ಯಾಕೋ ನನ್ಕಿನ್ನು ಇರಕ್ಕಾತ. ಬರ್ತೀನಿ, ಅಷ್ಟೊತ್ತು ನಂಗಿರು. ಏನು ಸಾಹೇಬ್ರು ಹೋಗ್ಬೇಕಾದ್ರೆ ನೆಟ್ಟಿಗೆ ಹೋದ್ರಲ್ಲ, ಈಗ ಹಿಂಗ್ ಬರ್ತಾ ಇದಾರಲ್ಲ. ಶ್ರೀಲಕ್ಷ್ಮಿ, ಸರ್ ಇನ್ನೊಂದ್ ಯಾವ್ದೋ ಬಕ್ರ ಬರ್ತಾ ಇದೆ ಸರ್.
ಏನ್ ಸರ್ ನಿಲ್ಸಿದ್ರಿ ಸರ್? ಏನಕ್ಕೆ ಸರ್ ನಿಲ್ಸಿದ್ರಿ? RC ಬುಕ್ ಕೊಡ್ಲಾ, DL ಕೊಡ್ಲಾ, ಎಮಿಷನ್ ಟೆಸ್ಟ್ ಕೊಡ್ಲಾ, ಏನ್ ಕೊಡ್ಲಿ? ನೋಡು, ನಿನ್ ಬೈಕ್ RC ಬುಕ್ನು ಬೇಡ, DL ಬೇಡ, ನಿನ್ ಗಾಡಿಗೆ ಮಾಡಿಸಿರೋ ಇನ್ಶೂರೆನ್ಸ್ನು ಬೇಡ. ನಾವ್ ಅದೇನು ಕೇಳ್ತಾ ಇಲ್ಲ, ಅವ್ ನೀನೇನು ತೋರ್ಸೋದ್ ಬೇಡ ನಮ್ಗೆ. ಏನಮ್ಮ ಶ್ರೀಲಕ್ಷ್ಮಿ? ಹೌದು ಸರ್. ಹಂಗಾದ್ರೆ ಏನಕ್ಕೆ ಸರ್ ನಿಲ್ಸಿದ್ರಿ? ಶ್ರೀಲಕ್ಷ್ಮಿ, ಹಾ ಸರ್. ನಾವ್ ಚೆಕ್ ಮಾಡ್ತಿರೋದೇ ಬೇರೆ. ಗೊತ್ತಿಲ್ಲ ನಾವೇನ್ ಚೆಕ್ ಮಾಡ್ತೀವಿ ಅಂತ ಗೊತ್ತಿಲ್ಲ. ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ನಾವೇನ್ ಡ್ರಿಂಕ್ ಅಂಡ್ ಡ್ರೈವ್ ಏನ್ ಮಾಡ್ತಾ ಇಲ್ಲಲ್ಲ ಸರ್? ಅದನ್ನ ನೀವ್ ಹೇಳಿದ್ರೆ ಸಾಲದು, ನಮ್ ಸಾಹೇಬ್ರು ಹೇಳ್ಬೇಕು ಅಲ್ವಾ ಸರ್? ಏನ್ರಿ ಮೇಡಮ್ ಅವರೇ, ನಿಮ್ ಸಾಹೇಬ್ರೆ ಎಣ್ಣೆ ಹೊಡೆದಿರಂಗ ಅವ್ರೆ? ಏನೇ ನಿನ್ ಹೆಸರು? ರಮೇಶ್ ಅಂತ. ರಮೇಶ್, ನೀನ್ ಹೇಳಿದಲ್ಲ ನಂಗೆ ಕೇಳಿಸ್ತು. ನಾನ್ ಕುಡ್ದಿದ್ದೀನಿ, ನಿಜ ಇಲ್ಲ ಅಂತ ಹೇಳ್ತಾ ಇಲ್ಲ. ನೋಡ, ಹಂಗೆ ನಿನ್ ಶೀಟ್ ನ ಹಂಗ ಮೇಲ್ ಕೆತ್ತ ನೋಡ ರಮೇಶ್. ಶೀಟ್ ಎತ್ತು ಅಂದ್ರೆ ನಿನ್ನ ಅಂಡ್ ಮೇಲ್ ಕೆತ್ತು ಅಂತ ನೋಡಿಲ್ಲಿ. ಎತ್ತು ನಿನ್ ಶೀಟ್ ಮೇಲ್ಕೆ. ಏನಕ್ ಸರ್? ಶ್ರೀಲಕ್ಷ್ಮಿ, ಒಂದ್ ರವಷ್ಟು ಕಡೆ ತಿರಿಕ್ಯ ನೋಡಪ್ಪ ರಮೇಶ್, ಈಗ ಕೂತ್ಕ. ನೋಡಪ್ಪ ರಮೇಶ್, ಅಷ್ಟೊತ್ತಂಗ ಸುಮ್ನೆ ಏನು ಆಗಲ್ಲ. ನೋಡು, ನೀನ್ ಯಾವ ಊರು, ಎಲ್ಲಿಂದ ಬರ್ತಾ ಇದೀಯಾ, ಏನ್ ಕೆಲ್ಸ ಮಾಡ್ತಾ ಇದೀಯಾ ಅಂತ ಎಲ್ಲ ಹಂಗೆ ಬಿಡಿಸಿ ಹೇಳ್ಬಿಡು. ಸಾರ್ ಅಂದ್ ಹೆಬ್ಬಾಳ ಸಾರ್, ಹೆಬ್ಬಾಳದ ಹತ್ರ ಮಾರುತಿ ನಗರ ಸಾರ್. ಮೇಸ್ತ್ರಿ ಕೆಲ್ಸ ಮಾಡ್ತೀನಿ ಸರ್ ನಾನು. ಏನ್ ಮೇಸ್ತ್ರಿ? ಗಾರೆ ಕೆಲ್ಸ ಸಾರ್. ಓಹೋ, ಗಾರೆ ಮೇಸ್ತ್ರಿ. ಶ್ರೀಲಕ್ಷ್ಮಿ, ಒಂದ್ ವಾರದಿಂದ ಏನು ಕುಡುದಿಲ್ಲ ಈ ವಯ್ಯ. ತಗ ಹಾಕಿ ಸರ್ ಇದಕ್ಕೆ. ಹೋಗ್ ಅದೇನು ಚೆಕ್ ಮಾಡ್ತಿರೋ ಏನೋ, ಸುಮ್ನೆ ಮಾಡೋ ಕೆಲ್ಸ ಇಲ್ದ ಬಂದ್ಬಿಡ್ತೀರಾ ಇಲ್ಲಿಗೆ. ನಿಲ್ಸೋ. ಸರ್ ಕುಡ್ದಿದ್ದೀರಿ ನಿಜ. ಕುಡ್ದು ಗಾಡಿ ಓಡಿಸ್ಬಾರ್ದು ಅಂತ ನಂಗೆ ಗೊತ್ತು. ಆದ್ರೆ ಮನ್ಸಿಗಾಗಿರೋ ನೋವು ಮರೆಯಕ್ಕೆ ಕುಡ್ದಿದ್ದೀನಿ ಸಾರ್. ನೀನ್ ಕುಡ್ದಿದೀಯ ಅಂತ ನಿನ್ನ ನೋಡಿದ್ರೆ ನಂಗೆ ತಳಿತದ. ಆದ್ರೆ ನೀನ್ ಕುಡ್ದಿರೋದು ಎಷ್ಟು ಪರ್ಸೆಂಟ್ ನಿನ್ ಬಾಡಿನಾಗ ಆಲ್ಕೋಹಾಲ್ ಶೇರ್ ಇದೆ ಅಂತ ನಂಗೆ ಹೆಂಗ್ ಗೊತ್ತಾಗ್ತದ? ಅದಕ್ಕೆ ನಾನೇನ್ ಮಾಡ್ಬೇಕು ಹೇಳಿ ಸಾಹೇಬ್ರ? ಏನಿಲ್ಲ, ನಿನ್ನ ಅಂಡಂಗ್ ಮ್ಯಾಲ್ ಕೆತ್ತು ಪೂರ್ತಿ ಮ್ಯಾಲ್ ಕೆತ್ತಿ ತಗಡೆ ಸಾಹೇಬ್ರ. ಆಯ್ತು ಲಕ್ಷ್ಮಿ, ಲಕ್ಷ್ಮಿ ನಿನ್ ರವಷ್ಟು ತಂಗ್ ತಿರುಗ್ಯ ಈ ಕೂಕ. ಇಳಿದು ಬರಂಗ. ನಿನ್ ಹೆಸರೇನು, ಯಾವ ಊರು, ಏನ್ ಕೆಲಸ ಮಾಡ್ತಾ ಇದೀಯ ಎಲ್ಲ ಪೂರ್ತಿಯಾಗಿ ಹೇಳ್ಬೇಕು. ಲಕ್ಷ್ಮಿ ಬರ್ಕಮ್ಮ. ಸರ್, ನನ್ನ ಹೆಸರು ಹನುಮಂತಪ್ಪ ಅಂತ. ನಮ್ಮೂರು ಕೋಲಾರ ಹತ್ರ ಒಡೆನಹಳ್ಳಿ. ನಾನು ಆಲೂಗೆಡ್ಡೆ ವ್ಯಾಪಾರ ಮಾಡ್ತೀನಿ ಸರ್. ನಮ್ಮಪ್ಪ ನಮ್ಮಮ್ಮ ನನಗೆ ಹನುಮಂತಪ್ಪ ಹೆಸರು ಇಡ್ರದ ದೊಡ್ಡ ತೊಂದರೆ ಆಗ್ಬಿಟ್ಟಿದೆ ಸರ್. ಎಲ್ಲರೂ ನನ್ನ ಹನುಮಂತನೇ ಹೊಡ್ತಾರೆ ಸರ್. ನಿಮ್ಮಪ್ಪ ನಿಮ್ಮಮ್ಮ ಹನುಮಂತ ಅಂತ ಹೆಸರಿಟ್ಟಿರೋದ್ರನ್ನ ಎಲ್ರು ನಿನ್ನ ಹನುಮಾನದಿಂದಾನೇ ನೋಡ್ತಾರ ಅಲ್ವಾ ಸರ್? ಶ್ರೀಲಕ್ಷ್ಮಿ ಬರ್ಕಮ್ಮ. ನೋಡು, ಥರ್ಮಮೀಟರ್ನೇ ಹೇಳ್ತಾ ಇತ್ತು ಜಾಸ್ತಿ ಕೂತ್ಬಿಟ್ಟಿದ್ಯಾ, ನೀನ್ ಸಖತ್ತಾಗಿ ಕುಡ್ತಿದೀಯಾ ಅಂತ. ನೀವು ನಮ್ಮ ತಗೊಂಡಿದ್ದೀರಾ?
ನೀವು ನಮ್ಮೂರೇ ಅನ್ಸುತ್ತೆ. ಈಗ ಹೇಳು ಅದೇನು ಕತೆ ಅಂತ ಈಗ ಹೇಳು. ಅದಾ ಸಾಹೇಬ್ರೆ, ಅದೊಂದು ದೊಡ್ಡ ಕತೆ. ನನಗೆ ಒಬ್ಳು ಲವರ್ ಇದ್ಲು. ಅವಳು ನನ್ನ ಬಿಟ್ಟು ಬೇರೆ ಅವ್ರನ್ನ ಮದ್ವೆ ಆದ್ಲು. ನಾನು ಕಲ್ದಿರ ಇರ್ತೀನ ನನ್ಕ ಅವಳ್ಕ ಮಧ್ಯೆ ಇರೋ ಸಂಬಂಧನೆಲ್ಲ ಅವಳ ಗಂಡಿಗೆ ಫೋನ್ ಮಾಡಿ ಹೇಳಿ 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 ಅವಳೇ ಸೂಸೈಡ್ ಮಾಡ್ಕೊಳಕ್ ಬಾಗ್ಬಿಟ್ಟೆ ಸಾಹೇಬ್ರೆ. ಅದಕ್ಕೆ ನಾನು ನಿಮ್ಮಂತವ್ರನ್ನೇ ಹುಡುಕ್ತಾ ಇದ್ದೀನಿ. ಸರ್, ನಾನು ಯಾರಿಗೂ ಹೇಳ್ಕೊಡ್ದು ಅನ್ಕೋತೀನಿ. ಆದ್ರೆ ನೋವು ಮರೆಯಕ್ಕೆ ಎಣ್ಣೆ ಕುಡಿತೀನ ಹಾಗೆಲ್ಲ ಹೇಳ್ಬಿಡ್ತೀನಿ ಸರ್. ನನಗೆ ಒಳಗೊಂದು ಹೊರಗೊಂದು ಇರಕ್ ಬರಲ್ಲ ಸರ್. ಹಿಂಗೆ ಎದ್ದಿದ್ದಾಗ ನೇರವಾಗಿ ಹೇಳಿ ಆರಾಮಾಗಿದ್ದೀನಿ ಸರ್ ನಾನೀಗ. ಶ್ರೀಲಕ್ಷ್ಮಿ, ಅವನ ಹೆಸರು, ಅಡ್ರೆಸ್, ಕುಲ, ಗೋತ್ರ ಎಲ್ಲ ಬರ್ಕೊಂಡಿದ್ದೇನಮ್ಮ? Yes, sir. ನೋಡು, ಈಗ ಅವನ್ನ ಬಿಟ್ಟು ಕಳಿಸು. ನಾಳೆ ಅವನು ಊರ್ ಲಿಮಿಟ್ ಅಲ್ಲಿರೋ ಪೊಲೀಸ್ ಸ್ಟೇಷನ್ಗೆ ಈ ಕೇಸ್ ಟ್ರಾನ್ಸ್ಫರ್ ಮಾಡ್ತೀವಿ. ಆಯ್ತು ಸರ್. ಆಗ ಹೋಗ್ತಾ ಇರು. ಆಯ್ತು. ಶ್ರೀಲಕ್ಷ್ಮಿ, ಹುಡುಗರು ಹೆಂಗ್ ಸತ್ಯನ ಕಕ್ಕರ ಅಂತ ನೋಡು. ಒಂದು ಮುಚ್ಚಿಡಲ್ಲ. ಹೌದು, ಸತ್ಯದ ಹೆಂಗ್ ಬಾಯ್ ಬಿಡಿಸ್. ನೀವು ಬಿಡಿಸ್ತೀರಾ ಸರ್? ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀಯ ನನ್ನ. ಅವರೆಲ್ಲನೂ ಸತ್ಯನ ಕಪ್ಪು ಬಿಡ್ತಾರೆ, ಒಳಗಡೆ ಏನೂ ಇಟ್ಕೊಳಲ್ಲ. ಶ್ರೀಲಕ್ಷ್ಮಿ, ಇದು ಥರ್ಮಾಮೀಟರ್ ಅಲ್ಲ, ಥರ್ಮಾಮೀಟರ್ ತರನೇ ಆಲ್ಕೋಹಾಲು ಡಿಟೆಕ್ಟರ್. ಇದು ಯಾರು ಕೂತಳ್ಳಿದು? ಸರ್, ಇದಕ್ಕೆ ಸರ್ ನನ್ನನ್ನು ಕ್ಷಮಿಸಿ. ನೀವು ಕುಡ್ದಿದ್ದೀರಾ, ನಾನು ನೇರವಾಗಿ ಕೇಳ್ತಾ ಇದ್ದೀನಿ, ನೀವು ನೇರವಾಗೇ ಹೇಳ್ಬೇಕು. ಅಲ್ಲ ಸರ್, ನೀವು ಡ್ಯೂಟಿ ಮೇಲೆ ಕುಡ್ದಿದ್ದೀರಲ್ಲ, ಅದು ತಪ್ಪಲ್ಲ ಸರ್. ಯಾಕೆ ಸರ್ ಕುಡ್ದಿದ್ದೀರಾ? ಶ್ರೀಲಕ್ಷ್ಮಿ, ಕೆಲವರು ಶೋಕಿಗಾಗಿ ಕುಡಿಯೋದು ಟ್ರೆಂಡ್ ಆಗಿ ಹೋಗಿದೆ. ಇನ್ನು ಕೆಲವರು ಅಪ್ಪನ ಸಾತ್ಲು, ಅಮ್ಮನ ಸಾತ್ಲು, ಮಗನ ಸಾತ್ಲು ಅಂತ ಮರೆಯೋದಕ್ಕೋಸ್ಕರ ಕುಡಿತಾರೆ. ಇನ್ನು ಕೆಲವರು ಕಾರಣ ಹುಡುಕೊಂಡು ಕುಡಿತಾರೆ. ಶ್ರೀಲಕ್ಷ್ಮಿ, ಕೆಲವರು ಆ ಮಾಡಿರೋ ಅಪರಾಧದ ಭಯದಾಗ ಕುಡಿತಾರೆ. ಇನ್ನು ಕೆಲವರು ಅಪರಾಧ ಮಾಡ್ಬೇಕಂತಲೇ ಕುಡಿತಾರೆ. ಆದ್ರೆ ಯಾವುದು ಇಲ್ಲ ಶ್ರೀಲಕ್ಷ್ಮಿ. ನಂಗಿರೋದು ಒಂದೇ ಒಂದು. ನಾನು ಯಾವತ್ತೂ ನನ್ನ ಹೆಂಡ್ರು ಮಕ್ಳಿಗೆ ಯೋಚನೆ ಮಾಡಿಲ್ಲ ಶ್ರೀಲಕ್ಷ್ಮಿ. ಈ ದೇಶದಾಗ ಒತ್ತುಟ್ಟಿದ್ರೆ, ಒತ್ತು ಮುಳುಗಿದ್ರೆ ಮಾಡ್ತಾರೋ ಕೊಲೆಗಳು, ಮಾಡ್ತಾರ ದೌರ್ಜನ್ಯ, ಅಕ್ರಮ, ಅನ್ಯಾಯ. ಇದನ್ನೆಲ್ಲ ನೋಡಿ ನನ್ ಕೈ ಏನು ಮಾಡಕ್ ಆಗ್ತಾ ಇಲ್ಲ ಅಂತ ನಾನ್ ನಿಸ್ಸಹಾಯಕನಾಗ್ಬಿಟ್ಟಿದ್ದೆ ಶ್ರೀಲಕ್ಷ್ಮಿ. ನಾನ್ ನಿಸ್ಸಹಾಯಕನಾಗ್ಬಿಟ್ಟಿದ್ದೆ. ಆ ನಿಸ್ಸಹಾಯಕತೆಯಿಂದ, ಆ ನೋವಿನಿಂದ ನಾನು ಕುಡಿತಾ ಇದ್ದೀನಿ ಲಕ್ಷ್ಮಿ. ಡ್ಯೂಟಿ ಮೇಲೆ ಇದ್ದ ಕುಡಿಯೋ ತಪ್ಪು ಅಂತ ನಂಗೂ ಗೊತ್ತು. ಆದ್ರೆ ನನ್ನ ಹೆಂಡತಿ ಮಕ್ಕಳು ನನ್ ಕಿಂಚತಿ ಯೋಚನೆ ಮಾಡಲ್ಲ ಲಕ್ಷ್ಮಿ. ಈ ಸಮಾಜ ಹಾಳಾಗ್ತಾ ಇದೆ. ಇವತ್ತಿನ ಯುವಕರು ಹಾಳಾಗ್ತಾ ಇದಾರೆ. ತುಚ್ಚಾಟಗಳಿಗೆ ಬಲಿಯಾಗಿ ಅಪರಾಧದ ಹಿನ್ನೆಲೆಯಲ್ಲಿ ಎಲ್ರು ಸೇರ್ಕಂತ ಅವ್ರು ಶ್ರೀಲಕ್ಷ್ಮಿ. ನೋಡು, ಕುಡ್ದು ಕುಡ್ದು ನನ್ನ ಲಿವರ್ ಹಾಳಾಗಿದೆ, ಕಿಡ್ನಿ ಹಾಳಾಗಿದೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಇನ್ನು ಕೆಲವೇ ದಿನಗಳು ಬದುಕೋದು ಅಂತ ಕೂಡ ಡಾಕ್ಟರ್ ಹೇಳ್ಬಿಟ್ಟಿದ್ದಾರೆ. ನಾನ್ ಸಾಯಕ್ ಮುಂಚೆ ಒಂದೇ ಒಂದು ಒಳ್ಳೆ ಕೆಲಸ ಆದ್ರೂ ಮಾಡಿ ಸಾಯನ ಅಂತೇಳಿ ಆಸೆ
ಅದಕ್ಕೆ ಬೀದಿಯಲ್ಲಿ ನಿಂತು ಇವತ್ತು ಅಪರಾಧಿಗಳನ್ನ ಪತ್ತೆ ಹಚ್ಚುತ್ತಾ ಇದ್ದೀನಿ. ಆದ್ರೆ ಇನ್ನು ಮುಂದೆ ಮನೆಗೂ ಹೋಗ್ತೀನಿ, ಹಾಗೂ ಅಪರಾಧಗಳನ್ನ ತಡೆಯೋದಕ್ಕ ಪ್ರಯತ್ನ ಮಾಡ್ತೀನಿ. ನಮ್ಮ ಯುವ ಜನಾಂಗನ ಉಳಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ಅವರೇ ಈ ದೇಶದ ಶಕ್ತಿ, ಅವರೇ ಈ ದೇಶದ ಸಂಪತ್ತು, ಅವರೇ ಈ ದೇಶದ ಶಕ್ತಿ. ಸರ್, ನಿಮ್ಮನ್ನ ನಾನು ತುಂಬಾ ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೆ ಸರ್. ನಿಮ್ಮಂತ ವ್ಯಕ್ತಿ ನಮ್ ಸಮಾಜಕ್ಕೆ ಬೇಕು. ಸಮಾಜನ ಪಿಡುಗುಗಳನ್ನೆಲ್ಲ ತೊಡಗಿಸ್ಬೇಕು ಅಂದ್ರೆ ನಿಮ್ಮಂತವ್ರು ಬೇಕು. ನಿಮ್ಮಂತರ ಜೊತೆ ನಾವು ಕೆಲಸ ಮಾಡ್ತೀವಿ ಅಂದ್ರೆ ನಮ್ಗೊಂಥರ ಹೆಮ್ಮೆ ಸರ್. ಸರ್, ಸಲ್ಯೂಟ್ ಸರ್. ಯಾರು ಕೂಡ ಈ ರೀತಿಯ ದುಶ್ಚಟಗಳಿಗೆ ಬಲಿಯಾಗಬೇಡಿ, ಕುಡಿತದಿಂದ ದೂರ ಇರಿ. ಹಾಗೆ ನಮ್ಮ ಈ ಕಿರುಚಿತ್ರವನ್ನ ಎಲ್ಲರೂ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ. ನಮ್ಮ ಚಾನಲ್ ನಗು ಗುರು, ನಗು.